ಸಮಾಜದಲ್ಲಿ ಒಂದು ನಂಬಿಕೆ ಇದೆ. ಪೋಷಕರು ತಮ್ಮ ಇಡೀ ಜೀವನದ ಸಂಪಾದನೆಯನ್ನ ಮಕ್ಕಳಿಗಾಗಿ ಸುರಿತಾರೆ. ಕೊನೆಗಾಲದಲ್ಲಿ ಆ ಮಕ್ಕಳು ನಮ್ಮನ್ನು ನೋಡ್ಕೊಳ್ತಾರೆ ಅನ್ನೋದು ಬರೀ ಒಂದು ನಿರೀಕ್ಷೆ ಅಲ್ಲ, ಅದೊಂದು ಏನಂತಾರೆ, ಒಂದು ಭಾವನಾತ್ಮಕ ಒಪ್ಪಂದ. ಆದ್ರೆ ಪ್ರೀತಿಯಿಂದ ಬರೆದುಕೊಟ್ಟ ಆಸ್ತಿ ಪತ್ರವೇ ಪಾಲಕರನ್ನ ಮನೆಯಿಂದ ಹೊರಹಾಕೋಕೆ ಒಂದು ಪಾಸ್ಪೋರ್ಟ್ ಆದ್ರೆ, ತಮ್ಮದೇ ಮನೆಯಲ್ಲಿ ಅನಾಥರಾದಾಗ ಅವರು ಕೊಟ್ಟ ದಾನವನ್ನು ವಾಪಸ್ ಪಡೆಯೋಕೆ ಕಾನೂನಿನಲ್ಲಿ ಏನಾದರೂ ದಾರಿ ಇದೆಯಾ? ಇವತ್ತು ನಾವು ಚರ್ಚೆ ಮಾಡ್ತಿರೋದು ಇಂಥದ್ದೇ ಒಬ್ಬ ತಾಯಿ ಹೋರಾಟದ ಕಥೆ. 2025ರ ಜನವರಿಯಲ್ಲಿ ಬಂದ ಸುಪ್ರೀಂ ಕೋರ್ಟ್ನ ಒಂದು ಮಹತ್ವನ ತೀರ್ಪು, ಊರ್ಮಿಳಾ ದೀಕ್ಷಿತ್ ವಿರುದ್ಧ ಸುನಿಲ್ ಶರಣ್ ದೀಕ್ಷಿತ್. ಇದು ಕೇವಲ ಒಂದು ಕೇಸ್ ಸ್ಟಡಿ ಅಲ್ಲ, ಇದು ಹಿರಿಯ ನಾಗರಿಕರ ಹಕ್ಕುಗಳ ಬಗ್ಗೆ, ಕಾನೂನಿನ ಆತ್ಮದ ಬಗ್ಗೆ ನಮಗೆಲ್ಲ ಒಂದು ದೊಡ್ಡ ಪಾಠ ಹೇಳುತ್ತೆ. ಹೌದು, ಈ ತೀರ್ಪು ಯಾಕೆ ಇಷ್ಟು ಮುಖ್ಯ ಅಂದ್ರೆ, ಇದು ಕಾನೂನನ್ನ ಕೇವಲ ಅಕ್ಷರಗಳ ರಾಶಿಯಾಗಿ ನೋಡಬಾರ್ದು, ಅದರ ಹಿಂದಿನ ಉದ್ದೇಶ, ಅದರ ಮಾನವೀಯ ಮುಖವನ್ನ ನೋಡ್ಬೇಕು ಅಂತ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ 2007 ಈ ಕಾನೂನಿನ ನಿಜವಾದ ಶಕ್ತಿ ಏನು ಅನ್ನೋದನ್ನ ಈ ತೀರ್ಪು ನಮಗೆ ತೋರಿಸ್ಕೊಟ್ಟಿದೆ. ಹಾಗಾದರೆ ಮೊದಲು ಈ ಕಥೆಯ ಮೂಲಕ್ಕೆ ಹೋಗೋಣ. ಈ ಕಾನೂನಿನ ಜಟಿಲ ಚರ್ಚೆ ಶುರು ಮಾಡುವ ಮುನ್ನ ಊರ್ಮಿಳಾ ದೀಕ್ಷಿತ್ತುಳ ಕಥೆ ಏನಾಗಿತ್ತು ಅಲ್ಲಿ? ಈ ಕಥೆ ಶುರುವಾಗೋದು 1968ರಲ್ಲಿ. ಊರ್ಮಿಳಾ ದೀಕ್ಷಿತ್ ಅವರು ಒಂದು ಆಸ್ತಿಯನ್ನ ಖರೀದಿಸ್ತಾರೆ. ದಶಕಗಳು ಉರುಳುತ್ತೆ. 2019 ಸೆಪ್ಟೆಂಬರ್ 7ನೇ ತಾರೀಕು ಅವರು ತಮ್ಮ ಮಗ ಸುನೀಲ್ ಶರಣ್ ದೀಕ್ಷಿತ್ಗೆ ಆ ಆಸ್ತಿಯನ್ನ ಒಂದು ದಾನಪತ್ರ ಅಂದ್ರೆ ಗಿಫ್ಟ್ ಡೀಡ್ ಮೂಲಕ ವರ್ಗಾಯಿಸ್ತಾರೆ. ಇದು ಸಂಪೂರ್ಣವಾಗಿ ಪ್ರೀತಿ ಮತ್ತು ವಿಶ್ವಾಸದ ಮೇಲೆ ನಡೆದ ಒಂದು ವ್ಯವಹಾರ. ಆ ಗಿಫ್ಟ್ ಡೀಡ್ನಲ್ಲಿ ಮಗ ನಮ್ಮನ್ನು ನೋಡ್ಕೊಳ್ಬೇಕು ಅನ್ನೋ ತರದ ಏನಾದ್ರೂ ಕಂಡೀಷನ್ಸ್ ಇದ್ವಾ? ಅಲ್ಲೇ ಇರೋದಿಡೀ ಕೇಸ್ನ ಪ್ರಮುಖ ಅಂಶ. ಆ ದಾನಪತ್ರದಲ್ಲಿ ಮಗನೂ ತಾಯಿಯ ಎಲ್ಲಾ ಅಗತ್ಯಗಳನ್ನು ಪೂರೈಸುತ್ತಾನೆ ಮತ್ತು ಆರೈಕೆ ಮಾಡ್ತಾನೆ ಅಂತ ಒಂದು ಸಾಲು ಇತ್ತು. ಆದ್ರೆ ಇಷ್ಟಕ್ಕೆ ಕತೆ ಮುಗಿಲಿಲ್ಲ. ಅದೇ ದಿನ ಇನ್ನೊಂದು ಡಾಕ್ಯುಮೆಂಟ್ ಸಿದ್ಧವಾಗಿತ್ತು. ಅದೊಂದು ವಚನ ಪತ್ರ ಅಥವಾ ಪ್ರಾಮಿಸರಿ ನೋಟ್ ಅಂತಾರೆ. ವಚನ ಪತ್ರವೇ? ಅದರಲ್ಲಿ ಏನಿತ್ತು? ಅದರಲ್ಲಿ ಮಗ, ನಾನು ನನ್ನ ತಂದೆ ತಾಯಿಯನ್ನ ಅವರ ಕೊನೆಯುಸಿರು ಇರೋವರೇನೂ ಚೆನ್ನಾಗಿ ನೋಡ್ಕೊಳ್ತೇನೆ. ಒಂದು ವೇಳೆ ನಾನು ಈ ಮಾತನ್ನ ತಪ್ಪಿದ್ರೆ ನನ್ನ ತಾಯಿ ಈ ದಾನಪತ್ರವನ್ನು ರದ್ದು ಮಾಡಬಹುದು ಅಂತ ಸ್ಪಷ್ಟವಾಗಿ ಬರೆದುಕೊಟ್ಟಿದ್ದ. ಇದು ಬಹಳ ಬಹಳ ಮುಖ್ಯವಾದ ಸಾಕ್ಷಿ. ಯಾಕಂದ್ರೆ ಆಸ್ತಿ ಕೊಟ್ಟಿದ್ದರ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಇದು ನಿಸ್ಸಂದೇಹವಾಗಿ ಹೇಳ್ತಾ ಇತ್ತು. ಅಬ್ಬಾ, ಅಂದ್ರೆ ಆಸ್ತಿ ಕೊಡುವುದಕ್ಕೂ ಆರೈಕೆ ಮಾಡೋದಕ್ಕೂ ಒಂದು ನೇರವಾದ ಲಿಖಿತ ಸಂಬಂಧವನ್ನು ಅಲ್ಲಿ ಸ್ಥಾಪಿಸಲಾಗಿತ್ತು. ಆದ್ರೂ ಸಮಸ್ಯೆ ಆಯ್ತಾ? ಹೌದು. ಆಸ್ತಿ ಕೈಗೆ ಬಂದ ಕೆಲವೇ ದಿನಗಳಲ್ಲಿ ಪರಿಸ್ಥಿತಿ ಸಂಪೂರ್ಣ ತಲೆಕೆಳಗಾಯಿತು. ಊರ್ಮಿಳಾ ಅವರ ಆರೋಪದ ಪ್ರಕಾರ ಮಗ ಆರೈಕೆ ಮಾಡೋದನ್ನ ನಿಲ್ಲಿಸಿದ್ದಲ್ಲದೆ ಉಳಿದ ಆಸ್ತಿಗೂ ಬೇಡಿಕೆ ಇಟ್ಟು ತಂದೆ ತಾಯಿ ಮೇಲೆ ಹಲ್ಲೆ ಕೂಡ ಮಾಡಿದ. ಎಲ್ಲಿ ಪ್ರೀತಿ ಇತ್ತು ಅಲ್ಲಿ ದ್ರೋಹ ಶುರುವಾಯಿತು. ಇದು ನಿಜಕ್ಕೂ ದುರಂತ. ತನ್ನದೇ ಮಗನ ವಿರುದ್ಧ ತಾಯಿ ಇಷ್ಟು ವರ್ಷಗಳ ಕಾಲ ಹೋರಾಡಬೇಕಾಗಿ ಬಂದಿದ್ದು. ಆಗ ಅವರು ಏನ್ ಮಾಡಿದ್ರು? ಅವರಿಗೆ ಬೇರೆ ದಾರಿಯೇ ಇರಲಿಲ್ಲ. ಡಿಸೆಂಬರ್ 2020ರಲ್ಲಿ ಅವರು ಹಿರಿಯ ನಾಗರಿಕರ ಕಾಯ್ದೆಯ ಅಡಿಯಲ್ಲಿ ನಿರ್ವಹಣಾ ನ್ಯಾಯಮಂಡಳಿಗೆ ಅರ್ಜಿ ಹಾಕಿದ್ರು. ಆ ಗಿಫ್ಟ್ ಡೀಡ್ ಅನ್ನು ರದ್ದುಗೊಳಿಸಬೇಕು ಅಂತ ಅವರ ಹೋರಾಟ ಶುರುವಾಯಿತು. ಕೇಸಲ್ಲ. ಮೊದಲು ಊರ್ಮಿಳಾ ಅವರು ಅರ್ಜಿ ಹಾಕಿದ್ದು ಉಪವಿಭಾಗಾಧಿಕಾರಿ ಅಂದ್ರೆ SDM ಮುಂದೆ. ಅವರೇ ನಿರ್ವಹಣಾ ನ್ಯಾಯಮಂಡಳಿಯ ಮುಖ್ಯಸ್ಥರು. ಅಲ್ಲಿ ತಾಯಿಯ ವಾದವನ್ನು ಒಪ್ಕೊಂಡು ಗಿಫ್ಟ್ ಡೀಡ್ ಅನ್ನು ರದ್ದುಗೊಳಿಸಿ ಆದೇಶ ನೀಡಲಾಯಿತು. ಇದು ಅವರಿಗೆ ಸಿಕ್ಕ ಮೊದಲ ಜಯ. ಅಲ್ಲಿ ಕಥೆ ಮುಗಿಯಲಿಲ್ಲ. ಇಲ್ಲ, ಮಗ ಸುಮ್ನೆ ಕೂರ್ಲಿಲ್ಲ. ಆ ಆದೇಶದ ವಿರುದ್ಧ ಜಿಲ್ಲಾಧಿಕಾರಿಗೆ ಅಂದ್ರೆ ಕಲೆಕ್ಟರ್ಗೆ ಮೇಲ್ಮನವಿ ಸಲ್ಲಿಸಿದ. ಅಲ್ಲೂ ತಾಯಿಗೆ ಜಯ ಸಿಕ್ಕಿತು. ಜಿಲ್ಲಾಧಿಕಾರಿಯು SDM ಆದೇಶವನ್ನು ಎತ್ತಿ ಹಿಡಿದ್ರು. 2 ಹಂತಗಳಲ್ಲಿ ಊರ್ಮಿಳಾ ದೀಕ್ಷಿತ್ ಗೆದ್ದಿದ್ರು. ನಂತರ ಪ್ರಕರಣ ಹೈಕೋರ್ಟ್ಗೆ ಹೋಯಿತು ಅಲ್ವಾ? ಹೌದು. ಮಧ್ಯಪ್ರದೇಶ ಹೈಕೋರ್ಟ್ನ ಸಿಂಗಲ್ ಬೆಂಚ್ ಅಂದ್ರೆ ಏಕಸದಸ್ಯ ಪೀಠದ ಮುಂದೆ ಬಂತು. ಅಲ್ಲೂ ತಾಯಿಯ ಪರವಾಗಿಯೇ ತೀರ್ಪು ಬಂತು. ನ್ಯಾಯಾಧೀಶರು ಮಗನು ಶುದ್ಧಾಸ್ತದಿಂದ ನ್ಯಾಯಾಲಯಕ್ಕೆ ಬಂದಿಲ್ಲ ಅಂತ ಬಹಳ ಕಟುವಾಗೇ ಹೇಳಿದ್ರು. ಅಲ್ಲಿಗೆ 3 ಕಡೆ ತಾಯಿಗೆ ಗೆಲುವಾಗಿತ್ತು. 3 ಹಂತಗಳಲ್ಲಿ ಗೆದ್ದ ಮೇಲೆ ಇನ್ನೇನು ನ್ಯಾಯ ಸಿಕ್ಕೇ ಬಿಡ್ತು ಅನ್ಕೊಂಡಿರ್ತಾರೆ. ಆದರೆ ಆಗ್ಲೇ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬಂದಿದ್ದು. ನಿಖರವಾಗಿ ಮಗನು ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಅಂದ್ರೆ ಡಿವಿಷನ್ ಬೆಂಚ್ಗೆ ಮೇಲ್ಮನವಿ ಸಲ್ಲಿಸಿದ. ಇಲ್ಲಿ ಎಲ್ಲವೂ ಬದಲಾಯಿತು. ಡಿವಿಷನ್ ಬೆಂಚ್ ಹಿಂದಿನ 3 ಆದೇಶಗಳನ್ನು ರದ್ದುಗೊಳಿಸಿ ಗಿಫ್ಟ್ ಡೀಡ್ ಅನ್ನು ಮತ್ತೆ ಜಾರಿಗೆ ತಂದಿತು. ಒಂದ್ ನಿಮಿಷ, ಇದು ಹೇಗ್ ಸಾಧ್ಯ? 3 ನ್ಯಾಯಾಲಯಗಳು ಸರಿ ಅಂತ ಹೇಳಿದ್ದನ್ನ ಹೈಕೋರ್ಟ್ನ ಡಿವಿಷನ್ ಬೆಂಚ್ ತಪ್ಪು ಅಂತ ಹೇಳೋಕ್ ಕಾರಣ ಏನಿತ್ತು? ಅವರು ಕಾನೂನನ್ನ ನೋಡಿದ ರೀತಿ ಬೇರೆ ಇತ್ತಾ? ಅತ್ಯುತ್ತಮ ಪ್ರಶ್ನೆ.
ಡಿವಿಷನ್ ಬೆಂಚ್ ಕಾನೂನನ್ನು ಬಹಳ ಏನಂತಾರೆ ಕಟ್ಟುನಿಟ್ಟಾಗಿ ಅಕ್ಷರಶಃ ನೋಡಿತು. ಅವರ ವಾದ ಹೀಗಿತ್ತು: ಹಿರಿಯ ನಾಗರಿಕರ ಕಾಯ್ದೆಯ ಸೆಕ್ಷನ್ 23ರ ಪ್ರಕಾರ ದಾನಪತ್ರವನ್ನು ರದ್ದು ಮಾಡಬೇಕಾದರೆ ಪೋಷಕರನ್ನು ನೋಡಿಕೊಳ್ಳದಿದ್ದರೆ ದಾನ ರದ್ದಾಗ್ತದೆ ಎಂಬ ಷರತ್ತು ದಾನಪತ್ರದ ಒಳಗಡೆಯೇ ಸ್ಪಷ್ಟವಾಗಿ ಬರ್ದಿರಬೇಕು. ಆದರೆ ಉರ್ಮಿಳಾ ಅವರ ದಾನಪತ್ರದಲ್ಲಿ ಮಗ ನೋಡ್ಕೊಳ್ತಾನೆ ಅಂತ ಇತ್ತಲ್ಲ. ಇತ್ತು. ಆದರೆ ಡಿವಿಷನ್ ಬೆಂಚ್ ಹೇಳಿದ್ದು ನೋಡಿಕೊಳ್ಳುತ್ತಾನೆ ಅಂತ ಇರೋದು ಬೇರೆ, ನೋಡಿಕೊಳ್ಳದಿದ್ದರೆ ರದ್ದಾಗುತ್ತದೆ ಅಂತ ಒಂದು ಸ್ಪಷ್ಟ ಷರತ್ತು ಇರೋದು ಬೇರೆ. ಆ ನಿರ್ದಿಷ್ಟ ಷರತ್ತು ಇಲ್ಲದ ಕಾರಣ ಮತ್ತು ವಚನಪತ್ರ ಒಂದು ಪ್ರತ್ಯೇಕ ಡಾಕ್ಯುಮೆಂಟ್ ಆದ ಕಾರಣ ಗಿಫ್ಟ್ ಡೀಡನ್ನು ರದ್ದು ಮಾಡೋಕೆ ಆಗಲ್ಲ ಅಂತ ತೀರ್ಪು ಕೊಟ್ರು. ಇದೊಂದು ಸಂಪೂರ್ಣ ತಾಂತ್ರಿಕ ದೃಷ್ಟಿಕೋನ. ಅಬ್ಬಾ, ಅಂದ್ರೆ ಕಾನೂನಿನ ಒಂದು ಪದದ ವ್ಯಾಖ್ಯಾನದಿಂದಾಗಿ 3 ಬಾರಿ ಗೆದ್ದಿದ್ದ ತಾಯಿಗೆ ಸೋಲಾಯಿತು. ಇದು ಅವರಿಗೆ ಎಷ್ಟು ದೊಡ್ಡ ಆಘಾತ ಆಗಿರುವೇಳ. ಆಗಲೇ ಅವರು ಸುಪ್ರೀಂ ಕೋರ್ಟ್ನ ಬಾಗ್ಲು ತಟ್ಟಿದ್ದು. ಹೌದು. ಅಲ್ಲಿಂದ ಈ ಪ್ರಕರಣ ದೇಶದ ಸರ್ವೋಚ್ಚ ನ್ಯಾಯಾಲಯವನ್ನು ತಲುಪಿತು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಮುಂದೆ ಇದ್ದ ಅತಿ ದೊಡ್ಡ ಸವಾಲು ಏನಿತ್ತು? ಇದೇ ತಾಂತ್ರಿಕ ಅಂಶವೇ. ಹೈಕೋರ್ಟ್ ಕಾನೂನಿನಲ್ಲಿ ಬರ್ದಿದ್ದಷ್ಟೇ ಸತ್ಯ ಅಂತ ಹೇಳಿದ ಮೇಲೆ ಅದಕ್ಕಿಂತ ಭಿನ್ನವಾಗಿ ವಾದಿಸಲು ಅವಕಾಶವಾದ್ರೂ ಇತ್ತಾ? ಅದೇ ಸಾಮಾನ್ಯವಾಗಿ ನೋಡಿದ್ರೆ ಹೈಕೋರ್ಟ್ ವಾದದಲ್ಲಿ ಒಂದು ತರ್ಕ ಇತ್ತು. ಆದರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸಂಜಯ್ ಕರೋಲ್ ಅವರಿದ್ದ ಪೀಠ ಈ ವಿಷಯವನ್ನು ನೋಡಿದ ದೃಷ್ಟಿಕೋನವೇ ಬೇರೆ ಇತ್ತು. ಅವರು ಕೇಳಿದ್ದು 2 ಪ್ರಶ್ನೆ. 1, ಈ ಹಿರಿಯ ನಾಗರಿಕರ ಕಾಯ್ದೆಯ ಮೂಲ ಉದ್ದೇಶ ಏನು? 2, ನ್ಯಾಯ ಕೊಡುವಾಗ ಕೇವಲ ದಾಖಲೆಯ ಪದಗಳನ್ನು ನೋಡ್ಬೇಕಾ ಅಥವಾ ಒಟ್ಟಾರೆ ಸಂದರ್ಭ ಮತ್ತು ಉದ್ದೇಶವನ್ನು ನೋಡ್ಬೇಕಾ? ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳಿತು? ಮೊಟ್ಟಮೊದಲನೇದಾಗಿ ನ್ಯಾಯಾಲಯ ಹಿತಾಸಕ್ತಿ ಶಾಸನ ತತ್ವ ಅಂದ್ರೆ ಬೆನಿಫಿಷಿಯಲ್ ಲೆಜಿಸ್ಲೇಷನ್ ಬಗ್ಗೆ ಸ್ಪಷ್ಟಪಡಿಸಿತು. ಅಂದ್ರೆ ಏನು? ಸ್ವಲ್ಪ ಸರಳವಾಗಿ ಹೇಳಿ. ಯೋಚನೆ ಮಾಡಿ. ಕೆಲವು ಕಾನೂನುಗಳನ್ನು ಸಮಾಜದ ದುರ್ಬಲ ವರ್ಗದವರನ್ನು ರಕ್ಷಿಸಲೆಂದೇ ಮಾಡಲಾಗಿರ್ತದೆ. ಉದಾಹರಣೆಗೆ ಕಾರ್ಮಿಕರ ಕಾನೂನು, ಮಹಿಳಾ ರಕ್ಷಣಾ ಕಾನೂನು, ಹಾಗೆಯೇ ಈ ಹಿರಿಯ ನಾಗರಿಕರ ಕಾಯ್ದೆ. ಇಂಥ ಕಾನೂನುಗಳನ್ನು ಹಿತಾಸಕ್ತಿ ಶಾಸನ ಅಂತ ಕರೀತಾರೆ. ಸುಪ್ರೀಂ ಕೋರ್ಟ್ ಹೇಳಿದ್ದು, ಇಂಥ ಕಾನೂನುಗಳನ್ನು ಅರ್ಥೈಸುವಾಗ ನಾವು ತಾಂತ್ರಿಕ ತಪ್ಪುಗಳನ್ನು ಹುಡುಕ್ತಾ ಕೂರಬಾರ್ದು. ಬದಲಿಗೆ ಅದರ ಮೂಲ ಉದ್ದೇಶ ಈಡೇರುವ ಹಾಗೆ ಉದಾರವಾಗಿ ಅರ್ಥೈಸ್ಬೇಕು. ಯಾರ ರಕ್ಷಣೆಗಾಗಿ ಕಾನೂನಿದೆಯೋ ಅವರಿಗೆ ನ್ಯಾಯ ಸಿಗ್ಬೇಕು. ಇದು ಬಹಳ ಮುಖ್ಯವಾದ ಮಾತು. ಅಂದ್ರೆ ಕಾನೂನು ಒಂದು ರಕ್ಷಣಾ ಕವಚದ ಹಾಗೆ, ಅದರಲ್ಲಿ ಒಂದು ಸಣ್ಣ ತೂತು ಇದೆ ಅಂತ ರಕ್ಷಣೆಯನ್ನೇ ನಿರಾಕರಿಸಬಾರದು. ನಿಖರವಾಗಿ. ಇದಾದ ನಂತರ ನ್ಯಾಯಾಲಯವು ಮಗನ ವಕೀಲರು ಉಲ್ಲೇಖಿಸಿದ ಸುದೇಶ್ ಚಿಕ್ಕಾರ ವಿರುದ್ಧ ರಾಮತಿದೇವಿ ಪ್ರಕರಣವನ್ನು ಚರ್ಚಿಸಿತು. ಆ ಪ್ರಕರಣದಲ್ಲಿಯೂ ಗಿಫ್ಟ್ ಡೀಡ್ನಲ್ಲಿ ಷರತ್ತು ಇಲ್ಲದಿದ್ದರೆ ರದ್ದು ಮಾಡಲಾಗದು ಅಂತ ಹೇಳಲಾಗಿತ್ತು. ಹಾಗಾದ್ರೆ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಏನು ವ್ಯತ್ಯಾಸ? ಸುಪ್ರೀಂ ಕೋರ್ಟ್ ಅದನ್ನೇ ಸ್ಪಷ್ಟಪಡಿಸಿದ್ದು. ಸುದೇಶ್ ಚಿಕ್ಕಾರ ಕೇಸ್ನಲ್ಲಿ ದಾನಪತ್ರದಲ್ಲಿ ಪೋಷಕರ ನಿರ್ವಹಣೆ ಬಗ್ಗೆ ಒಂದು ಮಾತೂ ಇರ್ಲಿಲ್ಲ. ಅದು ಕೇವಲ ಪ್ರೀತಿ ಮತ್ತು ವಾತ್ಸಲ್ಯದಿಂದ ನೀಡಿದ ದಾನವಾಗಿತ್ತು. ನಂತರ ಆರೈಕೆ ಮಾಡ್ಲಿಲ್ಲ ಅಂತ ದಾನ ರದ್ದು ಮಾಡೋಕೆ ಯಾವ ಆಧಾರವೂ ಇರ್ಲಿಲ್ಲ. ಅಂದ್ರೆ ಅಲ್ಲಿ ದಾನಕ್ಕೂ ಆರೈಕೆಗೂ ಯಾವುದೇ ಲಿಖಿತ ಸಂಬಂಧವನ್ನು ಕಲ್ಪಿಸಿರ್ಲಿಲ್ಲ. ಆದರೆ ಉರ್ಮಿಳಾ ಅವರ ಕೇಸ್ನಲ್ಲಿ ದಾನಪತ್ರದಲ್ಲಿನ ಒಂದು ಸಾಲು ಮತ್ತು ಜೊತೆಗಿದ್ದ ವಚನಪತ್ರ, ಈ ಎರಡೂ ಸೇರಿ ಆ ಸಂಬಂಧವನ್ನು ಸ್ಪಷ್ಟವಾಗಿ ಸ್ಥಾಪಿಸಿದವು. ಇದೇ ವ್ಯತ್ಯಾಸ ಅಲ್ವೇ? ಎಕ್ಸಾಕ್ಟ್ಲಿ. ಸುಪ್ರೀಂ ಕೋರ್ಟ್ ಹೇಳಿದ್ದು, ಈ ಎರಡೂ ದಾಖಲೆಗಳನ್ನು ಪ್ರತ್ಯೇಕವಾಗಿ ನೋಡಬಾರದು, ಒಟ್ಟಾಗಿ ನೋಡಬೇಕು. ಯಾಕೆಂದ್ರೆ ಎರಡೂ ಒಂದೇ ದಿನ ಒಂದೇ ಉದ್ದೇಶಕ್ಕಾಗಿ ಮಾಡಲ್ಪಟ್ಟಿವೆ. ಅವೆರಡನ್ನೂ ಒಟ್ಟಾಗಿ ಓದಿದಾಗ ಆರೈಕೆ ಮಾಡುವುದು ದಾನಕ್ಕೆ ಒಂದು ಪೂರ್ವಷರತ್ತು ಆಗಿತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ಹಾಗಾಗಿ ಹೈಕೋರ್ಟ್ ಕೇವಲ ದಾನಪತ್ರವನ್ನು ನೋಡಿ ತೀರ್ಪು ಕೊಟ್ಟಿದ್ದು ತಪ್ಪು ಅಂತ ಹೇಳಿತು. ಅಬ್ಬಾ, ಕೇವಲ ಒಂದು ಸಣ್ಣ ಪೂರಕ ದಾಖಲೆ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸಿತು. ಆದರೆ ಒಂದು ಅನುಮಾನ. ಈ ಹಿರಿಯ ನಾಗರಿಕರ ನ್ಯಾಯಮಂಡಳಿಗೆ ಒಂದು ಗಿಫ್ಟ್ ಡೀಡನ್ನೇ ರದ್ದು ಮಾಡುವಷ್ಟು ಅಧಿಕಾರ ಇದೆಯಾ? ಸಾಮಾನ್ಯವಾಗಿ ಇದು ಸಿವಿಲ್ ಕೋರ್ಟ್ ಕೆಲಸ ಅಲ್ವಾ? ಅತ್ಯುತ್ತಮ ಪ್ರಶ್ನೆ. ಇದಕ್ಕೂ ಸುಪ್ರೀಂ ಕೋರ್ಟ್ ಉತ್ತರ ನೀಡಿದೆ. ನ್ಯಾಯಾಲಯವು ಈ ಕಾಯ್ದೆಯ ಸೆಕ್ಷನ್ 23 ಸಂವಿಧಾನದ 21ನೇ ವಿಧಿಯ ಜೊತೆ ಓದಿಕೊಳ್ಳಬೇಕು ಅಂತ ಹೇಳಿತು. ಆರ್ಟಿಕಲ್ 21 ಪ್ರತಿಯೊಬ್ಬ ನಾಗರಿಕನಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ಕೊಡುತ್ತದೆ. ವೃದ್ಧಾಪ್ಯದಲ್ಲಿ ತಮ್ಮದೇ ಮನೆಯಿಂದ ಹೊರಹಾಕಲ್ಪಟ್ರೆ ಅದಕ್ಕಿಂತ ದೊಡ್ಡ ಘನತೆಯ ಉಲ್ಲಂಘನೆ ಇನ್ನೊಂದಿಲ್ಲ. ಅಂದ್ರೆ ಬದುಕುವ ಹಕ್ಕು ಅಂದ್ರೆ ಕೇವಲ ಉಸಿರಾಡುವುದಲ್ಲ,
ಘನತೆಯಿಂದ ಬದುಕುವುದು ಅಂತ. ಹೌದು, ಎಸ್. ವನಿತಾ ಅನ್ನೋ ಮತ್ತೊಂದು ಪ್ರಮುಖ ಪ್ರಕರಣವನ್ನು ಉಲ್ಲೇಖಿಸಿ ಸುಪ್ರೀಂ ಕೋರ್ಟ್ ಹೇಳಿದ್ದು, ಹಿರಿಯ ನಾಗರಿಕರಿಗೆ ಪರಿಣಾಮಕಾರಿ ನ್ಯಾಯ ಕೊಡಬೇಕಾದ್ರೆ ಕೇವಲ ನಿರ್ವಹಣೆಗೆ ಹಣ ಕೊಡಿ ಅಂತ ಹೇಳಿದ್ರೆ ಸಾಲದು, ಅಗತ್ಯವಿದ್ರೆ ಆಸ್ತಿ ವರ್ಗಾವಣೆ ಪತ್ರವನ್ನು ರದ್ದುಗೊಳಿಸುವ ಮತ್ತು ಅವರನ್ನು ಮನೆಯಿಂದ ಹೊರಹಾಕುವ ಅಂದ್ರೆ ಎವಿಕ್ಷನ್ ಮಾಡುವ ಅಧಿಕಾರ ಕೂಡ ನಿರ್ವಹಣಾ ನ್ಯಾಯಮಂಡಳಿಗೆ ಇದೆ. ಆಗ ಮಾತ್ರ ಕಾನೂನಿನ ಉದ್ದೇಶ ಸಫಲವಾಗುತ್ತೆ. ಈ ಎಲ್ಲಾ ಆಳವಾದ ವಿಶ್ಲೇಷಣೆಯ ನಂತರ ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಪು ಏನಾಗಿತ್ತು? ತೀರ್ಪು ಅತ್ಯಂತ ಸ್ಪಷ್ಟವಾಗಿತ್ತು. ಸುಪ್ರೀಂ ಕೋರ್ಟ್ ಮಧ್ಯಪ್ರದೇಶ ಹೈಕೋರ್ಟ್ನ ವಿಭಾಗೀಯ ಪೀಠದ ಆದೇಶವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿತ್ತು. 2019ರ ಸೆಪ್ಟೆಂಬರ್ 7ರಂದು ಮಾಡಲಾಗಿದ್ದ ಆ ದಾನಪತ್ರ ಅಸಿಂಧು ಅಂದ್ರೆ ಶೆಲ್ಲಾದು ಅಂತ ಘೋಷಿಸಿ 2025ರ ಫೆಬ್ರವರಿ 28ರ ಒಳಗೆ ಆಸ್ತಿಯನ್ನು ತಾಯಿ ಉರ್ಮಿಳಾ ದೀಕ್ಷಿತ್ ಅವರಿಗೆ ವಾಪಸ್ ಹಸ್ತಾಂತರಿಸುವಂತೆ ಖಡಕ್ಕಾಗಿ ಆದೇಶಿಸಿತ್ತು. ಇದು ನಿಜವಾಗಿಯೂ ಒಂದು ಐತಿಹಾಸಿಕ ತೀರ್ಪು. ಇದು ಕೆಳಹಂತದ ನ್ಯಾಯಾಲಯಗಳಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟ ಹಾಗೆ ಆಯಿತು. ಖಂಡಿತ. ಸಂದೇಶ ಸ್ಪಷ್ಟವಾಗಿದೆ. ದಾಖಲೆಗಳಲ್ಲಿ ನಿರ್ದಿಷ್ಟ ಪದಗಳನ್ನು ಹುಡುಕುತ್ತಾ ಕೂರಬೇಡಿ. ಬದಲಿಗೆ ಪಕ್ಷಕಾರರ ಉದ್ದೇಶ, ದಾಖಲೆಗಳನ್ನು ಸಿದ್ಧಪಡಿಸಿದ ಸಂದರ್ಭ ಮತ್ತು ಒಟ್ಟಾರೆ ನ್ಯಾಯ ಏನು ಹೇಳುತ್ತೆ ಅನ್ನೋದನ್ನು ಪರಿಗಣಿಸಿ. ಇದು ಹಿರಿಯ ನಾಗರಿಕರಿಗೆ ನ್ಯಾಯಾಲಯಗಳಲ್ಲಿ ಎದುರಾಗುತ್ತಿದ್ದ ಅನೇಕ ತಾಂತ್ರಿಕ ಅಡೆತಡೆಗಳನ್ನು ನಿವಾರಿಸಿದೆ. ಹಾಗಾದರೆ ಈ ಸಂಪೂರ್ಣ ಚರ್ಚೆಯಿಂದ ಸಾಮಾನ್ಯ ಜನರು, ಅದರಲ್ಲೂ ವಿಶೇಷವಾಗಿ ಹಿರಿಯ ನಾಗರಿಕರು ಮತ್ತು ಅವರ ಮಕ್ಕಳು ಕಲಿಯಬೇಕಾದ ಪ್ರಮುಖ ಪಾಠಗಳೇನು? ಮೊದಲನೆಯದಾಗಿ ಹಿರಿಯ ನಾಗರಿಕರಿಗೆ, ನಿಮ್ಮ ಆಸ್ತಿಯನ್ನು ಮಕ್ಕಳಿಗೆ ಕೊಡುವಾಗ ಕೇವಲ ಬಾಯಿ ಮಾತಿನ ಭರವಸೆಗಳನ್ನು ನಂಬಬೇಡಿ. ಸಾಧ್ಯವಾದರೆ ದಾನಪತ್ರದಲ್ಲಿಯೇ ನನ್ನ ಮಗ ಅಥವಾ ಮಗಳು ನನಗೆ ಆಹಾರ, ವಸತಿ, ವೈದ್ಯಕೀಯ ಆರೈಕೆ ನೀಡುವ ಷರತ್ತಿನ ಮೇಲೆ ಈ ದಾನವನ್ನು ನೀಡಲಾಗುತ್ತಿದೆ. ಒಂದು ವೇಳೆ ಅವರು ಈ ಕರ್ತವ್ಯವನ್ನು ನಿರ್ವಹಿಸಲು ವಿಫಲರಾದರೆ ಈ ದಾನಪತ್ರವು ತಾನಾಗಿಯೇ ರದ್ದಾಗುತ್ತದೆ ಎಂಬಂತಹ ಷರತ್ತನ್ನು ಸ್ಪಷ್ಟವಾಗಿ ಬರೆಸಿ. ಯಾವುದೇ ಗೊಂದಲಕ್ಕೆ ಅವಕಾಶವೇ ಇರಬಾರದು. ವಕೀಲರು ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ಹೌದು. ವಕೀಲರಿಗೆ ಈ ತೀರ್ಪಿನಿಂದ ಸಿಗುವ ಸಂದೇಶವೆಂದರೆ, ಈ ಕಾಯ್ದೆಯ ಅಡಿಯಲ್ಲಿ ವಾದಿಸುವಾಗ ಕಾನೂನಿನ ಅಕ್ಷರಶಃ ವ್ಯಾಖ್ಯಾನಕ್ಕಿಂತ ಉದ್ದೇಶಪೂರ್ವಕ ವ್ಯಾಖ್ಯಾನ ಅಂದ್ರೆ ಪರ್ಪೋಸಿವ್ ಇಂಟರ್ಪ್ರಿಟೇಷನ್ಗೆ ಒತ್ತು ನೀಡಬೇಕು. ಕಾನೂನಿನ ಆತ್ಮವನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಬೇಕು. ಉರ್ಮಿಳಾ ದೀಕ್ಷಿತ್ ಪ್ರಕರಣ ತೋರಿಸಿಕೊಟ್ಟಂತೆ ದಾನಪತ್ರದ ಜೊತೆಗೆ ಇರುವ ಬೇರೆ ಪೂರಕ ಡಾಕ್ಯುಮೆಂಟ್ಸ್ಗಳನ್ನು ಬಳಸಿ ವಾದವನ್ನು ಬಲಪಡಿಸಬಹುದು. ಹಾಗಾದರೆ ಈ ಚರ್ಚೆಯ ಸಾರಾಂಶವನ್ನು ಒಂದೇ ಸಾಲಿನಲ್ಲಿ ಹೇಳೋದಾದ್ರೆ, ಕಾನೂನು ಕಣ್ಣಿಗೆ ಕಾಣುವ ಅಕ್ಷರಗಳನ್ನು ಮಾತ್ರವಲ್ಲ, ಅದರ ಹಿಂದಿನ ಆತ್ಮವನ್ನು ನೋಡಬೇಕು ಎನ್ನಬಹುದೇ? ನಿಖರವಾಗಿ. ಅದರಲ್ಲೂ ಹಿರಿಯ ನಾಗರಿಕರಂತಹ ದುರ್ಬಲ ವರ್ಗದವರ ವಿಷಯ ಬಂದಾಗ ನ್ಯಾಯಾಲಯವು ಕೇವಲ ನ್ಯಾಯಾಧೀಶನಾಗಿರುವುದಿಲ್ಲ, ಒಬ್ಬ ಪಾಲಕನ ಪಾತ್ರವನ್ನು ವಹಿಸುತ್ತದೆ. ಹಿರಿಯರನ್ನು ರಕ್ಷಿಸುವ ಸಾಂವಿಧಾನಿಕ ದೃಷ್ಟಿಕೋನವನ್ನು ನಾವು ಮರೆಯಬಾರದು ಎಂಬ ಮಾತಿನೊಂದಿಗೆ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ಮುಗಿಸಿದೆ. ಇದು ಅದಕ್ಕೆ ಅತ್ಯುತ್ತಮ ಉದಾಹರಣೆ. ಉರ್ಮಿಳಾ ದೀಕ್ಷಿತ್ ಅವರ ವರ್ಷಗಳ ಹೋರಾಟಕ್ಕೆ ಕೊನೆಗೂ ನ್ಯಾಯ ಸಿಕ್ಕಿದೆ. ಈ ಇಡೀ ಚರ್ಚೆ ಕೇಳುಗರಲ್ಲಿ ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಹೌದು, ಈ ಚರ್ಚೆಯು ಕೇಳುಗರಲ್ಲಿ ಒಂದು ಆಳವಾದ ಆಲೋಚನೆಯನ್ನು ಹುಟ್ಟುಹಾಕಬಹುದು. ಒಂದೆಡೆ ವೃದ್ಧಾಪ್ಯದಲ್ಲಿ ಪೋಷಕರನ್ನು ರಕ್ಷಿಸಲು ಇಂತಹ ಕಠಿಣ ಕಾನೂನುಗಳು ಅತ್ಯಗತ್ಯ. ಆದರೆ ಮತ್ತೊಂದೆಡೆ ಪೋಷಕರು ನೀಡಿದ ದಾನವನ್ನು ಹೀಗೆ ಸುಲಭಗೊಳಿಸಿದರೆ ಅದು ಆಸ್ತಿ ಮಾಲೀಕತ್ವದಲ್ಲಿ ಒಂದು ರೀತಿಯ ಅನಿಶ್ಚಿತತೆಯನ್ನು ಸೃಷ್ಟಿಸುತ್ತದೆಯೇ? ಒಬ್ಬ ವ್ಯಕ್ತಿಗೆ ತನ್ನ ಆಸ್ತಿಯನ್ನು ಯಾರಿಗೆ ಬೇಕಾದರೂ ಯಾವುದೇ ಷರತ್ತುಗಳಿಲ್ಲದೆ ನೀಡುವ ಹಕ್ಕಿಗೆ ಇದು ಅಡ್ಡಿಯಾಗುತ್ತದೆಯೇ? ಈ ರಕ್ಷಣೆ ಮತ್ತು ಹಕ್ಕಿನ ನಡುವಿನ ಸಮತೋಲನವನ್ನು ಎಲ್ಲಿ ಗುರುತಿಸಬೇಕು? ಈ ಬಗ್ಗೆ ಆಲೋಚಿಸುವುದು ಒಳಿತು.